ಬರೀ ನಾನ್ ವೆಜ್ಜೇ ತೋರಿಸಿದ್ರೆ ನಾವು ಏನು ಅಂತ ನೀನು ಬ್ಲಾಗ್ಸ್ ನೋಡೋಣ ಅಂತ ಹೇಳ್ತಾಯಿದ್ರು. ರೀಲ್ಸು ನೋಡೋದು ಜಾಸ್ತಿ ಆಯಿತು, ರೀಲ್ಸ್ ಹಾಡೆಲ್ಲ ಚಟ್ನಿಯಲ್ಲಿ ದಮ್ಮಿರಬೇಕು. ಸಿಕ್ಕಾಬಟ್ಟೆ ಪ್ರಾಮಿಸಿಂಗ್ ಆಗಿದೆ. ಟೇಸ್ಟ್ ಮಾಡ್ಬಿಡ್ತೀವಿ. ಬಿಸಿ ಹಾರು ಮುಂಚೆ ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ಫುಲ್ ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಅಲ್ಲಿ ರೆಡಿ ಆಗಿದ್ದೀನಿ. ಮ್ಯಾಟ್ರ್ ಏನಪ್ಪಾ ಅಂತ ಹೇಳಿದ್ರೆ ಸುಮಾರು ದಿನಗಳೇ ಆಗೋಗ್ಬಿಟ್ಟಿದೆ ನಾನು ರೈಡ್ ಹೋಗಿ. ಅಂಡ್ ಲಾಸ್ಟ್ ವ್ಲಾಗ್ಸ್ ಅಲ್ಲೆಲ್ಲ ಅದೇ ರೀಸನ್ ಕೊಟ್ಟಿದ್ದೆ. ಸೊ ಕೆಲಸದಲ್ಲಿ ಸ್ವಲ್ಪ ಬಿಸಿ ಆಗಿರೋದ್ರಿಂದ ವ್ಲಾಗು ಕರೆಕ್ಟಾಗಿ ಬರ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ಸೊ ಇವತ್ತು ಒಂದು ರೈಡ್ ಹೋಗೋಣ. ಏನಿಲ್ಲ, ಒಂದು ಶಾರ್ಟ್ ರೈಡು, ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು. ಜಿಮ್ಗೆ ಹೋಗು ಅಂದರೆ ಎದ್ದೊಳಕ್ಕಾಗಲ್ಲ, ಬಟ್ ಇವತ್ತು ಎದ್ದು ರೆಡಿ ಆಗಿದ್ದೀನಿ. ಸೊ ಲೆಟ್ಸ್ ಗೋ. ಮಿಕ್ಕಿದ ಒಂದು ಮಾತಾಡೋದಂತೆ. ನಾನು ನನ್ನ ಗ್ಲೌಸ್ಗಳು, ರೈಡಿಂಗ್ ಜಾಕೆಟ್ಗಳು ಎಲ್ಲ ಎಲ್ಲವೇ ಅಂತ ಹುಡುಕೊಂಡು ರೆಡಿಯಾಗಿ ಹೊರಡೋ ಅಷ್ಟೊತ್ತಿಗೆ ಬಡ್ಡಿ ಮಗಂದು ಬೆಳಕೆ ಆಗ್ಬಿಟ್ಟಿದೆ. ಈಗ ಹೊರಗೆ ಬಂದಾಗಲೇ ಗೊತ್ತಾಗಿದ್ದು ಟೈಮು. ಇಷ್ಟೊತ್ತು ಬೇರೆ ಆಗಿದೆಯಾ ಅಂತ ಅಂದ್ಕೊಂಡೆ. ನಮ್ಮ ಆಶಿನ ಕೋಲ್ಡ್ ಸ್ಟಾರ್ಟ್ಗೆ ಹಾಕಿದ್ದೀನಿ. ಎಷ್ಟೋ ದಿನ ಆಗ್ಬಿಟ್ಟಿತ್ತು. ನಾನು ಯಾವುದೋ ಒಂದು ವಿಡಿಯೋ ಮಾಡ್ತಿದ್ದೆ, ಕಾಂಟೆಂಟ್ ಮಾಡ್ತಿದ್ದೆ ನನ್ನ ಗೇಮಿಂಗ್ ಚಾನಲ್ಗೆ, ರಿಯಾಕ್ಷನ್ ವಿಡಿಯೋ. ಸೊ ಅದರಲ್ಲಿ ಒಂದು ಇದೇ ಥರ ಸೀನ್ ಬರುತ್ತೆ. ಕೋಲ್ಡ್ ಸ್ಟಾರ್ಟ್ ಹಾಕ್ಬೇಕಾದ್ರೆ ಬೈಕ್ ಯಾವ ಥರ ಫೀಲ್ ಬರುತ್ತೆ, ಸಿಂಹದ ಗರ್ಜನೆ ಥರ ಅಂತ ಅಂದ್ಬಿಟ್ಟು ಅದೇ ಥರ ಫೀಲ್ ಬಂತು ಇವತ್ತು. ಓಕೆ, ಆಲ್ ಸೆಟ್, ಲೆಟ್ಸ್ ಗೋ. ರೆಕಾರ್ಡಿಂಗು ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರಗಳು. ಮತ್ತೊಮ್ಮೆ ಸ್ವಾಗತ. ಏನಕ್ಕೆ ಅಂದರೆ ಮನೇಲಿ ಹೊರಟಾಗ ಇನ್ನೂ ನಿದ್ದೆಗಣ್ಣಲ್ಲಿದ್ದೆ. ಈಗ ಗಾಳಿ ಹೊಡಿತಿದ್ದಾಗೆ ಒಂದು ಸ್ವಲ್ಪ ಎನರ್ಜಿ ಬಂದಿದೆ. ನನ್ನ ವಾಯ್ಸಲ್ಲೂ ಚೇಂಜಸ್ ಕಾಣ್ತಿರ್ಬೋದು, ನಿಮಗೆ ಜೋಶ್ ಬಂದಿದೆ. ಸೊ ಹಾಗಾಗಿ ಮತ್ತೊಮ್ಮೆ ಆ ಜೋಶಲ್ಲಿ ನಿಮ್ಮನ್ನೆಲ್ಲ ನಮಸ್ಕಾರ ಮಾಡ್ತಿದ್ದೀನಿ. ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಮರೀದಂಗೆಲ್ಲ ಲೈಕ್ ಮಾಡಿಬಿಡಿ. ಹೊಸಬ್ರು ಯಾರೇ ನೋಡ್ತೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಅಯ್ಯಪ್ಪ, ಓವರ್ ಜೋಶ್ ಆಗಿಬಿಡುತ್ತೆ ಅನಿಸುತ್ತೆ ಗೈಸ್. ಆ್ಯಕ್ಚುಲಿ ನಿನ್ನೆ ಎಲ್ಲ ಫುಲ್ ಹುಷಾರಿರಲಿಲ್ಲ ನನಗೆ, ಓಕೆನಾ. ನಿಜವಾಗ್ಲೂ ರಾತ್ರಿ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಮಲ್ಕೊಂಡಿದ್ದೀನಿ. ನಾನು ಇವತ್ತು ಬೆಳಗ್ಗೆ ರೈಡ್ನ ಪ್ಲ್ಯಾನ್ ಮಾಡಿದ್ದೀನಿ. ಆ್ಯಕ್ಚುಲಿ ಪ್ಲ್ಯಾನ್ ಬೇರೆನೇ ಇತ್ತು ಅಂತ ಹೇಳಿದ್ನಲ್ಲ, ಫ್ರೆಂಡ್ಸ್ ಜೊತೆ ಹೋಗೋದಿತ್ತು. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅವ್ರಿಗೇನೋ ಕೆಲಸ ಬಂತು ಅಂತ ಹೇಳ್ಬಿಟ್ಟು ಅದು ಕ್ಯಾನ್ಸಲ್ ಆಯಿತು. ಇನ್ನು ನಾನು ಪ್ಲ್ಯಾನ್ ಮಾಡಿದ್ದೀನಿ, ಅದು ಮಿಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಹೊರಟೆ. ಮೈಸೂರು ರೋಡಿಗೆ ಬಂದು ಎಷ್ಟು ದಿನ ಆಗ್ಬಿಟ್ಟಿದೆ ನಾನು ಅಂತ ಅನ್ನೋದಕ್ಕೆ ಇದೇ ಪ್ರೂಫು. ಬಡ್ಡಿ ಮಗು ನಾನು ಅವಾಗ ಓಡಾಡ್ಬೇಕಾದ್ರೆ ಎಲ್ಲ ಗುಂಡಿ ಪಂಡಿ ಇತ್ತು ಫುಲ್ಲು. ಇವಾಗ ನೋಡಿದ್ರೆ ತಾರೆಲ್ಲ ಹಾಕ್ಬಿಟ್ಟವ್ರೆ ಗುರು. ನನಗೆ ಗೊತ್ತಿಲ್ಲ, ಇವಾಗಲೇ ಗೊತ್ತಾಗ್ತಿರೋದು. ಕುಶಾಲ್ ಬಿಡ್ದಿ ಇಡ್ಲಿ ಸೆಂಟರ್ ತುಂಬ ಹತ್ರ ಆಗೋಯ್ತು. ಇನ್ನೊಂಚೂರು ಮುಂದೆ ಹೋಗ್ಬಿಟ್ಟು ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡೋಣ. ಗಾಡಿನ ಆನಲ್ಲೇ ಬಿಟ್ಬಿಟ್ಟಿದ್ದೀನಿ, ನೋಡ್ಕೊಂಡೆಲ್ಲ. ಏನಿವೆ ಆಲ್ರೆಡಿ ಟೀ ತೊಗೊಂಬಿಟ್ಟಿದ್ದೀನಿ. ಪಟ್ಟಂತ ಟೀ ಕುಡಿದ್ಬಿಡ್ತೀನಿ. ಮೈಸೂರು ರೋಡ್ ಏನು ಚೇಂಜ್ ಆಗ್ಬಿಟ್ಟಿದೆ ಗುರು. ಏನಿದು, ಅಲ್ಲಿ ಏನೋ ಇತ್ತು ಮುಂಚೆ, ನೆನಪಿಲ್ಲ ಏನು ಎಕ್ಸಾಕ್ಟ್ಲಿ ಅಂದ್ಬಿಟ್ಟು. ಇವಾಗೇನೋ ರೆಸ್ಟೋರೆಂಟ್ ಮಾಡ್ತಾಯಿದ್ದಾರೆ. ರೋಡ್ಗಳೆಲ್ಲ ಫುಲ್ ಚೇಂಜ್ ಆಗ್ಬಿಟ್ಟಿದೆ. ಫುಲ್ಲು ಸ್ವಿಮ್ಮಿಂಗ್ ಪೂಲ್ ಆಗಿರ್ತಾಯಿತ್ತು. ಎಸ್ಪೆಷಲಿ ಈ ಒಂದು ಭಾಗದಲ್ಲಿ ಫುಲ್ ಸ್ವಿಮ್ಮಿಂಗ್ ಪೂಲು ಮಳೆ ಗಿಳೆ ಬಂದುಬಿಟ್ರೆ ಫುಲ್ ಅಂದರೆ ಫುಲ್ ಚೇಂಜ್ ಆಗ್ಬಿಟ್ಟಿದೆ. ತುಂಬ ದಿನ ಆಗ್ಬಿಟ್ಟಿದೆ ನಾನು ತಂದು ಅಂತ ಕ್ಲೀನಾಗಿ ಅರ್ಥ ಆಗ್ತಾಯಿದೆ ನನಗೆ. ಏನಿವೆ ನಿಮಗೂ ಚಿಯರ್ಸ್. ತುಂಬ ದಿನಗಳ ನಂತರ ಬ್ರೇಕ್ಫಾಸ್ಟ್ ರೈಡ್ನಲ್ಲಿ ಒಂದು ಟೀನ ಚಿಯರ್ಸ್ ಮಾಡ್ತಿದ್ದೀನಿ. ಓಕೆ ಸೊ ಗೈಸ್, ಬನ್ನಿ ಲೆಟ್ಸ್ ಗೋ. ಮೈಸೂರು ರೋಡ್ ಹಿಡಿಬೇಕಾದ್ರೆ ಅದೊಂದು ಮ್ಯಾಂಡೇಟ್ರಿ ಸ್ಟಾಪು. ನಮ್ಮ ಹಾಸನ ಹೈವೇ ಹಿಡಿಬೇಕಾದ್ರೆ ಒಂದು ಜಾಗ ಮ್ಯಾಂಡೇಟ್ರಿ ಸ್ಟಾಪ್ ಇದೆ. ಸೊ ಒಂದೊಂದು ಹಾಕ್ಬಿಟ್ಟು ಅದಾದಮೇಲೆ ಅಲ್ಲಿ ಹೋಗ್ಬಿಟ್ರೆ ಚೆನ್ನಾಗಿರುತ್ತೆ. ಓಕೆ, ಇವತ್ತು ರೈಡ್ ಮಾಡ್ತಿದ್ದೀವಿ ಅನ್ನೋ ಫೀಲ್ ಬರುತ್ತೆ. ವೆಲ್ಕಮ್ ಟು ಬೆಂಗಳೂರು ಮೈಸೂರು ಹೈವೇ. ಮೈಸೂರಿಗೆ ಹೋಗ್ಬೇಕು, ಸುಮಾರು ದಿನಗಳಾಗ್ಬಿಟ್ಟಿದೆ. ನಮ್ಮ ಆಶಿ ನಮ್ಮ ಮನೇಲಿ ಇಟ್ಟು ಪಾಪ ನಮ್ಮ ಆಶಿಗೂ ಒಂದು ಸ್ವಲ್ಪ ಇಕ್ಕಟ್ಟು ಹಾಕ್ಬಿಟ್ಟಿರುತ್ತೆ. ರೌಂಡ್ಸ್ ಹೊಡಿಯೋದಕ್ಕೆ, ಸುತ್ತೋದಕ್ಕೆ ಬಿಲ್ಡ್ ಆಗಿರೋ ಗಾಡಿನ ನಾನು ಎಲ್ಲೂ ಹೋಗ್ದರೆ ಗ್ಯಾಪ್ ತೊಗೊಂಡ್ರೆ ನೀವೆಲ್ಲ ಕಮೆಂಟ್ಸಲ್ಲಿ ಕೇಳ್ತಿರ್ತೀರಲ್ಲ, ಎಲ್ಲಿಬ್ರೋ ರೈಡ್ ಇಲ್ಲ ಅಂತ. ಹಾಗೆ ನಮ್ಮ ಆಶಿನೂ ಮನಸ್ಸು ಓಕೆ ಅಣ್ಣ, ಆರನ್ನು ಸಿಕ್ಕಾಬಟ್ಟೆ ಜೋರು. ಸೊ ನಮ್ಮ ಆಶಿಗೂ ಮನಸ್ಸಲ್ಲಿ ಇರುತ್ತೆ, ಎಲ್ಲಿ ನನ್ನ ಮಗ ಎಲ್ಲೂ ಕರ್ಕೊಂಡು ಹೋಯ್ತಲ್ಲ ನನ್ನ ಅಂತ. ಯಾವ್ದು ಗುರು ಇದು? ಇಂಡಿಕೇಟ್ರ್ ಹಾಕೋರ? ಹಿಂದ್ಗಡೆ ಕಾಣ್ತಾನೆ ಇಲ್ಲ ಇಂಡಿಕೇಟ್ರು. ಖಾಲಿ ರೋಡು ಲ ಈ ಥರ ಖಾಲಿ ರೋಡ್ ಸಿಕ್ತಾಗ್ಲೇ ವೈಬ್ ಬರೋದು. ಮಸ್ತು.
ಯಾವ್ದು ಗುರು ಇದು? ಇಲ್ಲೆಲ್ಲ ಗ್ಯಾಪ್ ಇದೆಯಾ? ಓ, ಮೈಸೂರು ರೋಡಿಂದ ಮಿಸ್ ಆಗಿ ಏನಾದ್ರು ಟೋಲ್ಗೆ ಹತ್ತಿದ್ರೆ ಇಲ್ಲಿಂದ ಎಕ್ಸಿಟ್ ಸರ್ವಿಸ್ ರೋಡಿಗೆ ಮತ್ತೆ ತೊಗೊಬೋದು. ನನಗೂ ಗೊತ್ತಿರಲಿಲ್ಲ ಗೈಸ್, ಇವಾಗ ಇವ್ರು ಬಂದಾಗಲೇ ಗೊತ್ತಾಗಿದ್ದು. ಒಂದು ಸುರಂಗ ಮಾರ್ಗ ಮಾಡ್ಕೊಂಡಿದ್ದಾರೆ ಗಿಡದೊಳಿಗೆ ನಮ್ಮ ಜನ ಅಂತ. ಸೊ ಇವತ್ತು ಏನು ಅಂದ್ಕೊಂಡಿದ್ದೀನಿ ಅಂದರೆ, ನಾನು ಪ್ಯೂರ್ ವೆಜ್ಜು, ಓಕೆನಾ, ಬ್ರೇಕ್ಫಾಸ್ಟ್ ಅಲ್ವಾ, ಯೂಶ್ವಲಾಗಿ ನಾನ್ ವೆಜ್ಗೆ ಹೋಗೋದು, ಬಟ್ ಇವತ್ತು ವೆಜ್ ಬ್ರೇಕ್ಫಾಸ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಡ್ಯಾಡಿ ಫ್ರೆಂಡ್ಸ್ ಹೇಳ್ತಿದ್ರು, ಅಲ್ಲ ಅವರು ವೆಜ್, ಅವರು ನಾನ್ ವೆಜ್ ತಿನ್ನಲ್ಲ. ಸೊ ಹಾಗಾಗಿ ಅವ್ರು ಹೇಳ್ತಿದ್ರು, ಏನಪ್ಪ ನೀನು ಸುತ್ತಿ ಬಳಸಿ ಬರೀ ನಾನ್ ವೆಜ್ನೇ ತೋರಿಸ್ತಿರ್ತೀಯ, ಸ್ವಲ್ಪ ನಮ್ಮನ್ನು ಕನ್ಸಿಡರ್ ಮಾಡು, ನಾವು ಇದ್ದೀವಿ ನಿನ್ನ ವ್ಯೂವರ್ಸು, ಬರೀ ನಾನ್ ವೆಜ್ಜೇ ತೋರಿಸಿದ್ರೆ ನಾವು ಏನು ಅಂತ ನೀನು ಬ್ಲಾಗ್ಸ್ ನೋಡೋಣ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಇವತ್ತು ವೆಜ್ ತೋರಿಸೋಣ ಅಂತ ಯೋಚನೆ ಮಾಡ್ಕೊಂಡಿದ್ದೀನಿ. ಹೋಗೋಣ. ला 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 मैंने प्यार किया तो डरना क्या, ರೀಲ್ಸು ನೋಡೋದು ಜಾಸ್ತಿ ಆಯಿತು, ರೀಲ್ಸ್ ಹಾಡೆಲ್ಲ ರಿಪೀಟ್ ಮೋಡಲ್ಲಿ ಓಡ್ತೈತೆ ತಲೆಯಲ್ಲಿ. ಓ 90 ಹೋದರೆ ರೆಡ್ಡಲ್ಲಿ ತೋರಿಸ್ತೈತೆ. ಸ್ಪೀಡ್ ಲಿಮಿಟ್ ಏನಿದೆ 100 ಇದೆ ಸ್ಪೀಡ್ ಲಿಮಿಟು, ಬಟ್ ಆರು 90ಗೆ ರೆಡ್ಡಲ್ಲಿ ತೋರಿಸ್ತೈತೆ. ಅದು ಟ್ರಕ್ಗಳಿಗೆ 80, ಮೇ ಬಿ ಅದು ಟ್ರಕ್ದು ಕನ್ಸಿಡರ್ ಮಾಡ್ತಾ ಅನ್ಸುತ್ತೆ. ಕೈಸ್ ನೈಸ್ ರೋಡೇ ಪರವಾಗಿಲ್ಲ ಗುರು, 120 ಇದೆ ಸ್ಪೀಡ್ ಲಿಮಿಟು. ಮೈಸೂರು ರೋಡ್ಗೆ ಬರೀ 100 ಇಟ್ಟಿದ್ದಾರ. ಕೋಇನ್ಸಿಡೆನ್ಸೋ ಏನೋ ಗೊತ್ತಿಲ್ಲ. ಓಕೆನಾ, ಒಂದು ನೋಟಿಸ್ ಮಾಡಿದೆ ನಾನು, ಈ ಪಕ್ಕದಲ್ಲಿ ರೋಡ್ ಸೈಡ್ ರೆಸ್ಟೋರೆಂಟ್ಸ್ಗಳಿರ್ತಾವಲ್ಲ, ಅಲ್ಲೆಲ್ಲ ಸೆಕ್ಯೂರಿಟಿನ ಇಟ್ಟಿರ್ತಾರಲ್ಲ, ಎಲ್ಲರನ್ನೂ ಕರಿಯೋಕ್ಕೆ ಜನ ಬನ್ನಿ 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 ಅಂತ ಕೆಲವರು ವಿಜಿಲ್ ಹೊಡೆದ್ಬಿಟ್ಟು ಕರಿತಾ ಇರ್ತಾರೆ. ಓಕೆನಾ, ವಿಜಿಲ್ ಹೊಡಿತಿರ್ತಾರೆ ಅಷ್ಟೇ. ಈಗ ನಾನು ಗಾಡಿನಲ್ಲಿ ಹೋಗ್ತಿರೋದಕ್ಕೋ ಏನೋ, ನನ್ನ ಮಕ್ಕಳು ಗಾಡಿಯವರೆಲ್ಲ ಹಿಂಗೆ ಬೆಳಗ್ಗೆ ಎದ್ಬಿಡ್ತಾರೆ, ಬ್ರೇಕ್ಫಾಸ್ಟು ಅಂತ ಬಂದುಬಿಡ್ತಾರೆ, ರೈಡು ಜಾಲಿಯಾಗಿ ಅಂತ ಬಂದುಬಿಡ್ತಾರೆ ಅಂತಲೋ ಏನೋ, ಲಿಟ್ರಲಿ ಆ್ಯಕ್ಷನ್ ಮಾಡಿ ಕರೀತಾರೆ ಗುರು. ಇಬ್ಬರು ಹಂಗೆ ಆಯಿತು. ನಾನು ಬಂದಿರೋದು ಬ್ರೇಕ್ಫಾಸ್ಟ್ಗೆ ಅಂತಲೇ, ಅವ್ರು ಕರಿತಿರೋದು ಬ್ರೇಕ್ಫಾಸ್ಟ್ಗೆ. ಅದು ಏನು ಕೈ ಆಡಿಸ್ಬಿಟ್ಟು ಹಿಂಗೆ ಕರೀತಾರೆ, ತಿಂಡಿ ಬಾ 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 ಅಂತ ಹಿಂಗೆ ಕರೀತಾವ್ರೆ. ಅದು ಆ್ಯಕ್ಷನ್ ಮಾಡಿ ಬಾಯಿ ಹತ್ರ ತಿಂಡಿ ಅಂತ. ಏನು ಹೇಳಿ, ಅವ್ರಿಗೆ ಹೆಂಗೆ ಗೊತ್ತಾಗ್ಬಿಡ್ತು ನನ್ನ ತಿಂಡಿಗೆ ಆಯ್ತು ಹೋಗ್ತಾ ಇರೋದು ಅಂತ. ರೆಡಿ ಇದ್ದೀರಾವ? ರೆಡಿ ಇದೆಯಂತೆ. ಕಸ್ಟಮರ್ ಬರೋಕ್ಕಿಂತ ಮುಂಚೆ ನಂದೇ ಇವತ್ತು ಬೋಣಿ ಇವ್ರದ್ದು. ಆ್ಯಕ್ಚುಲಿ ಏನಂದರೆ, ಇಲ್ಲಿ ನಿಲ್ಸೋದಕ್ಕೂ ಒಂದು ರೀಸನ್ ಇದೆ. ಅದು ರೀಸನ್ ಏನು ಅಂತ ಅಂದ್ಬಿಟ್ಟು ತಿಂಡಿ ತೊಗೊಂಡು ತಿಂತ ಹೇಳ್ತೀನಂತೆ. ರೀಲ್ಸು ಓಡ್ತಾ ಇದೆ. ನಮ್ಮ ಆಚೆ ನೋಡೋದೇ ಖುಷಿ ಆಗ್ತಿದೆ. ಇವತ್ತು ಹೊರಗಡೆ ತೊಗೊಂಬಂದಿರೋದು, ಮೊನ್ನೆನೂ ತೊಗೊಂಡೋಗಿದ್ದೆ, ಬಟ್ ಆದರೂ ಆ ಟ್ರಾಫಿಕಲ್ಲಿ ಓಡಿಸೋದಕ್ಕೂ ಇವತ್ತು ಹೈವೇನಲ್ಲಿ ಆರಾಮಾಗಿ ಖುಷಿಯಾಗಿ ಜಾಲಿಯಾಗಿ ಓಡಿಸ್ಕೊಂಬರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಏನೇನಿದೆ ಇದೆಯಾ? ಒಂದು ಸಿಂಗಲ್ ಇಡ್ಲಿ, ಆಮೇಲೆ ಒಂದು ಉದ್ದಿನೊಡೆ, ರೈಸ್ ಬಾತ್ ರೆಡಿ ಇದೆಯಾ? ಇಲ್ಲ ಬೆಣ್ಣೆ ಜಿನುಗಿ ಕೆಳಗಡೆ ಇಳಿದು ಹೋಯ್ತಂತಾಗಿ ಹೋಗಿ. ತುಂಬ ದಿನಗಳ ನಂತರ ತಟ್ಟೆ ಇಡ್ಲಿ ತಿಂದು ಒಂದು ಟೈಮಲ್ಲಿ ಬೇಜಾರಾಗ್ಬಿಟ್ಟಿತ್ತು. ಸೊ ಇವತ್ತು ತುಂಬ ದಿನಗಳ ನಂತರ ಮತ್ತೆ ತಟ್ಟೆ ಇಡ್ಲಿ ಬಟ್ಟಿ ಮಗಂದು ಬೆಣ್ಣೆನ ಸವರ್ಕೊಂಡು ಕರಗಿಸ್ಕೊಳ್ಳೋಣ. ಒಳಗಡೆ ಎಲ್ಲ ಸೋಕಾಗಬೇಕು ಬೆಣ್ಣೆ, ಅವಾಗಲೇ ತಿನ್ನಕ್ಕೆ ಮಜಾ. ಫಸ್ಟ್ ಬೈಟ್ನ ತಗೊಳ್ಳೋಣ. ಚಟ್ನಿಯಲ್ಲಿ ಅದ್ಭುತ ಹೊರಗಡೆ ಬಿಲ್ಬಿಟ್ಟು. ಆ್ಯಂಡ್ ಇಲ್ಲಿ ಸ್ಟಾಪ್ ಮಾಡಿದ್ದಕ್ಕೂ ಒಂದು ರೀಸನ್ ಇದೆ ಅಂತ ಹೇಳಿದ್ನಲ್ಲ. ಇಲ್ಲಿವರೆಗೂ ನಾನು ಯಾವತ್ತೇ ಟ್ರೈ ಮಾಡಿದ್ರು ತಟ್ಟೆ ಇಡ್ಲಿನ, ಒಂದು ಬಿಡದಿ ಸಿಟಿ ಒಳಗೆ ಟ್ರೈ ಮಾಡಿದ್ದೀನಿ, ಇನ್ನೊಂದು ಅದನ್ನ ಮುಂದೆ ಇರುವಂತಹ ಹೋಟೆಲ್ಗಳಲ್ಲಿ ಟ್ರೈ ಮಾಡಿದ್ದೀನಿ. ಇದು ಬಿಡದಿ ಸಿಟಿ ಎಕ್ಸಾಕ್ಟ್ಲಿ, ಆ್ಯಕ್ಚುಲಿ ಬಿಡದಿನೇ ಸೇರುತ್ತೆ, ಬಟ್ ಆದರೂ ಆ ಸಿಟಿಗಿಂತ ಒಂದು ಸ್ವಲ್ಪ ಹಿಂದೆನೇ ಟ್ರೈ ಮಾಡಿದ್ದಿಲ್ಲ ಯಾವತ್ತೂ. ಅದನ್ನು ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೆ. ಅದು ಇವತ್ತು ನಡೀತಾ ಇದೆ. ಚೆನ್ನಾಗಿದೆ, ಚಟ್ನಿ ಚೆನ್ನಾಗಿದೆ. ನಮ್ಮ ವಿಕಾಸ್ ಅಣ್ಣ ನೆನಪಾಗ್ಬಿಟ್ರು ನನಗೆ. ಯಾಕೆ ಅಂದರೆ ಅವ್ರದ್ದೊಂದು ಡೈಲಾಗ್ ಇದೆ, ಚಟ್ನಿಯಲ್ಲಿ ದಮ್ಮಿರಬೇಕು. ದಮ್ಮಿದೆ. ಬಿಸಿಯಾಗಿರೋ ವಡೆ, ಚಿಕನ್ ಆಗ್ಬಿಟ್ಟು ಸ್ವಲ್ಪ ನೋಡಿ ಸಂಗೆ ಬಿಸಿ ಹೊಗೆ ಹೆಂಗೆ ಹೋಗ್ತಾ ಇದೆ. ಹಾ ಸಿಕ್ಕಾಬಟ್ಟೆ ಪ್ರಾಮಿಸಿಂಗ್ ಆಗಿದೆ. ಟೇಸ್ಟ್ ಮಾಡ್ಬಿಡ್ತೀವಿ. ಬಿಸಿ ಹಾರು ಮುಂಚ, ಬಿಸಿ ಹಾರುವ ಮುನ್ನ ಏನೇನೋ ಹೇಳ್ತಾ ಇದ್ದೀರಿ ಗುರು. ಈ ಬಿಸಿಗೆ ಟೆಂಪ್ಟ್ ಆಗ್ಬಿಟ್ಟಿದ್ದೀನಿ. ಇವಾಗ ಅನಿಸ್ತಾ ಇದೆ, ಯೂಶ್ವಲಾಗಿ ಇಡ್ಲಿ ಎಲ್ಲ ಕಡೆ ತಿಂತಿರ್ತೀನಿ.
ಇದನ್ನು ಟ್ರೈ ಮಾಡಬೇಕಿತ್ತು ಅಂತ. ಬಿರಿಯಾನಿ ಫೀಲ್ ಕೊಡ್ತಾಯಿದೆ ನನಗೆ. ಪೀಸ್ ತಿಂತಾರೆ ಹೊಗೆ ನೋಡಿ ಹೆಂಗೆ ಹೋಯ್ತೈತೆ. ಒಳ್ಳೆ ಸಮಾಧಾನವಾಗಿ ಒಂದು ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ಬಿಸಿ ಬಿಸಿ ಬಾತ್ ತಿಂದಮೇಲೆ ತಣ್ಣಗೆ ಗಾಳಿ ಬೇಕು ಅಂತ ಅನ್ನಿಸ್ತೈತೆ. ಅದಕ್ಕೆ ಹೊರಗಡೆ ಬಂದು ನಿಂತ್ಕೊಂಡಿದ್ದೀನಿ. ತಂಪಾಗಿ ಗಾಳಿ ಬೀಸ್ತಾ ಇದೆ. ಪರ್ಫೆಕ್ಟ್ ಸ್ಟಾರ್ಟು ಇವತ್ತಿನ ದಿನಕ್ಕೆ ಅಂತ ಅನ್ನಿಸ್ತಾ ಇದೆ. ನಮ್ಮ ಆಶಿನೂ ರೆಡಿ ಇದ್ದಾಳೆ. ಸೊ ನೋಡ್ಕೊಂಬಿಡಿ, ಬೈ ಚಾನ್ಸ್ ಯಾರಿಗಾರು ಬೇಕು ಅಂದರೆ ಇದೇ ಹೋಟ್ಲ್ ನಾನು ಬಂದು ಟ್ರೈ ಮಾಡಿದ್ದು. ಏನು ಟ್ರೈ ಮಾಡ್ತಿರೋ ಬಿಡ್ತಿರೋ, ರೈಸ್ ಬಾತ್ ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿತ್ತು. ಫುಲ್ ಸಮಾಧಾನ ಆಯಿತು ರೈಸ್ ಬಾತ್. ಅದು ತೆಗಿಯೋದು ಓಕೆ. ಬ್ಯೂಟಿಫುಲ್ ಸನ್ರೈಸ್ಗಳು, ಹೊಟ್ಟೆಗೆ ಬಿಸಿ ಬಿಸಿ ತಿಂಡಿಗಳು, ಒಂದು ಜಾಲಿ ರೈಡ್ಗಳು ಎಲ್ಲ ಮುಗಿಸಿಕೊಂಡು ಮನೆ ಕಡೆಗೆ ಹೋಗುಗಳು. ಥ್ಯಾಂಕ್ ಯುಗಳು ಈ ವ್ಲಾಗ್ ಇಲ್ಲಿವರೆಗೂ ನೋಡಿದ್ದಕ್ಕೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಆರಾಮಾಗಿ ಈಗ ಮನೆಗೆ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್, ಸಿ ಯು ಗೈಸ್. ಆರಾಮಾಗಿರಿ, ಖುಷಿಯಾಗಿರಿ, ನಗ್ನಗ್ತಾ ಇರಿ, ಎಂಜಾಯ್ ಮಾಡಿ ಲೈಫ್ನ.